ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಭಾರತ ಪಾಕಿಸ್ತಾನ ಅಂತ ಬಂದಾಗ ಐಸಿಸಿ ಇವೆಂಟ್ ಗಳಲ್ಲಿ ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್. ಇಂಥ ಇವೆಂಟ್ ಗಳಲ್ಲಿ ನಮ್ಮ ಟೀಮ್ ಇಂಡಿಯಾ ಯಾವತ್ತಿದ್ರೂ ಪಾಕಿಸ್ತಾನವನ್ನು ಡಾಮಿನೇಟ್ ಮಾಡೇ ಮಾಡುತ್ತೆ ಮತ್ತು ಇಂಥ ಇವೆಂಟ್ ಗಳಲ್ಲಿ ನಮ್ಮ ಟೀಮ್ ಇಂಡಿಯಾ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಹೌದು, ಯಾಕಪ್ಪ ಅಂತಂದ್ರೆ ಆಡಿರೋ 8 ಮ್ಯಾಚ್ ಗಳಲ್ಲಿ 7 ಮ್ಯಾಚ್ ಟೀಮ್ ಇಂಡಿಯಾ ಗೆದ್ರೆ ಒಂದೇ ಒಂದು, ಅದು ಪಾಕಿಸ್ತಾನ ಆದ್ರೆ ಗೆದ್ದಿದೆ. ಪಾಕಿಸ್ತಾನಕ್ಕೆ ನಾವು ಭಾರತ ವಿರುದ್ಧ ಸೋಲ್ತೀವಿ ಅಂತ ಗೊತ್ತಿದ್ರು ಕೂಡ ತಮ್ಗೆ ತಿಳಿದಂಗೆ ಹೇಳಿಕೆ ಕೊಡೋದು ಮಾತ್ರ ನಿಲ್ಸಲ್ಲ. ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕಿಂತ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಆದ್ರೆ ಇತ್ತು. ಇನ್ನು ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನದ ಬೌಲರ್ ಫಾಸ್ಟ್ ಬೌಲರ್ ಆಗಿರುವಂತಹ ಉಸ್ಮಾನ್ ತಾರಿಕ್ ಅವರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಈ ಉಸ್ಮಾನ್ ತಾರಿಕ್ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ನಮ್ಮ ಸೂರ್ಯಕುಮಾರ್ ಯಾದವ್ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಸೂರ್ಯಕುಮಾರ್ ಮಾತಾಡಿದ್ದೇನು ಮತ್ತು ಆ ಉಸ್ಮಾನ್ ತಾರಿಕ್ ಕೊಟ್ಟಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಇಂಡಿಯಾ ಪಾಕಿಸ್ತಾನ ಅಂತ ಬಂದಾಗ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ನಮ್ಮ ಭಾರತ ತಂಡ ಡಾಮಿನೇಟ್ ಮಾಡಿ ಗೆಲ್ಲುತ್ತೆ. ಅವರಿಗೂ ಗೊತ್ತಿರುತ್ತೆ ನಾವು ಸೋಲ್ತೀವಿ, ಮೊದಲು ಬ್ಯಾಟಿಂಗ್ ಆಡಿದ್ರು ಸೋಲ್ತೀವಿ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಸೋಲ್ತೀವಿ ಅಂತ ಎಲ್ಲ ಗೊತ್ತಿರುತ್ತೆ. ಆದ್ರೂ ಕೂಡ ಐಪ್ ಕ್ರಿಯೇಟ್ ಮಾಡ್ಕೊಳ್ಳೋದು ಮಾತ್ರ ನಿಲ್ಸೋಲ್ಲ. ಆದ್ರೆ ಇನ್ನೊಂದು ಮಕ್ಕಳು ಪಾಕಿಸ್ತಾನದವ್ರು ಮಾತ್ರ ತಾವು ಗೇಮ್ಗೆ ಮತ್ತು ಗೆದ್ದು ತೋರಿಸ್ಬೇಕಂತ ಐಪ್ ಕ್ರಿಯೇಟ್ ಮಾಡ್ಕೊಳ್ಳ, ಇದರಲ್ಲಿ ಬಂದ್ಬಿಟ್ಟು ದುಡ್ಡು ಮಾಡ್ಬೇಕಂತ ಮಾಡ್ಕೊಳ್ಳೋದು ಐಪ್ ಕ್ರಿಯೇಟ್ ಆದ್ರೆ ಮಾಡ್ಕೊಳ್ತಾರೆ. ಇದರಿಂದ ಈ ಮ್ಯಾಚ್ ಇಂದ ನಾವು ಸ್ವಲ್ಪ ದುಡ್ಡು ಮಾಡ್ಕೋಬಹುದು ಅಂತ ಸ್ವಲ್ಪ ಐಪ್ ಆದ್ರೆ ಕ್ರಿಯೇಟ್ ಮಾಡ್ಕೊಳ್ತಾರೆ ಈ ನನ್ನ ಮಕ್ಕಳು. ಇನ್ನು ಭಾರತ ಮತ್ತು ಪಾಕಿಸ್ತಾನ T20 ವಿಶ್ವಕಪ್ 2026 ಮ್ಯಾಚ್ ಗಿಂತ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಆದ್ರೆ ಇತ್ತು. ಇದರಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನದ ಬೌಲರ್ ಆಗಿರುವಂತಹ ಉಸ್ಮಾನ್ ತಾರಿಕ್ ಆದ್ರೆ ಮಾತಾಡ್ತಾರೆ. ಏನೆಲ್ಲ ಮಾತಾಡ್ತಾರೆ ಅಂದ್ರೆ, ಒಬ್ರು ಪ್ರೆಸ್ ಅವ್ರಿಗೆ ಕೇಳಿದಾಗ ಈ ತರ ಆದ್ರೆ ಹೇಳ್ತಾರೆ, ನಿಮ್ಗೆ ಅಂದ್ರೆ ಈ ಉಸ್ಮಾನ್ ತಾರಿಕ್ ಕೇಳಿದಾಗ ನಿಮ್ಗೆ ಭಾರತ ವಿರುದ್ಧ ಬೌಲಿಂಗ್ ಮಾಡಲು ತುಂಬಾ ಎಕ್ಸೈಟಿಂಗ್ ಆಗಿದ್ದೀರಾ ಅಂತ ಕೇಳಿದಾಗ, ಹೌದು, ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀನಿ, ಭಾರತದವರು ನನ್ನ ಬೌಲಿಂಗ್ಗೆ ಈಗಾಗಲೇ ಎದುರುಕೊಂಡಿದ್ದಾರೆ. ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಜಾಸ್ತಿ ಸೋಷಿಯಲ್ ಮೀಡಿಯಾ ಏನು ಯೂಸ್ ಮಾಡಲ್ಲ ಮತ್ತು ಸೋಷಿಯಲ್ ಮೀಡಿಯಾನು ಯೂಸ್ ಮಾಡಲ್ಲ, ನೀವೇನು ಭಯ ಬೀಳ್ಬೇಡ ಅಂತಂದು ಪಾಕಿಸ್ತಾನದ ಈ ಬೌಲರ್ ಆದಂತ ಉಸ್ಮಾನ್ ತಾರಿಕ್ ಆದ್ರೆ ಹೇಳಿದ್ದಾರೆ. ಇಡೀ ಭಾರತದ ಅಭಿಮಾನಿಗಳಾಗಿರ್ಲಿ, ಆಟಗಾರರಾಗಿರ್ಲಿ, ನಾನು ಆಲ್ರೆಡಿ ನನ್ನ ಬೌಲಿಂಗ್ ಈಗಾಗಲೇ ಹಂಚಿಕೊಂಡಿದ್ದಾರೆ ಮತ್ತು ಎದುರಿದ್ದಾರೆ ಅಂತಂದು ಈ ಉಸ್ಮಾನ್ ತಾರಿಕ್ ಆದ್ರೆ ಹೇಳಿದ್ದಾರೆ. ಇನ್ನು ಒನ್ ಸೈಡ್ ಅಂಡ್ ಮ್ಯಾಚ್ ಆದ್ರೆ ಮಾಡ್ತೀನಿ ಮತ್ತು ನಾನೇ ಒನ್ ಹ್ಯಾಂಡೆಡ್ಲಿ ಗೆಲ್ಸ್ತೀನಿ ಅಂತಂದು ಪಾಕಿಸ್ತಾನದ ಈ ಬೌಲರ್ ಆಗಿರುವಂತಹ ಉಸ್ಮಾನ್ ತಾರಿಕ್ ಆದ್ರೆ ಹೇಳಿದ್ದಾರೆ. ಇನ್ನು ಇಂತ ನನ್ನ ಮಕ್ಕಳ ಬಗ್ಗೆ ಏನ್ ಮಾತಾಡ್ಬೇಕಂತ ನನಗೂ ಒಂದು ಗೊತ್ತಾಯ್ತಲ್ಲ. ಇನ್ನು ನಿಮ್ಮ ಪ್ರಕಾರ ಈ ಉಸ್ಮಾನ್ ತಾರಿಕ್ ಬಗ್ಗೆ ಲಾಸ್ಟ್ ತಾರೀಕ್ ಆಗುತ್ತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ ಸೂರ್ಯಕುಮಾರ್ ಯಾದವ್ ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾಯಕ ಆಗಿರೋ ಕಾರಣದಿಂದಾಗಿ ಒಂದೆರಡು ಮಾತಾದ್ರೆ ಕೇಳ್ತಾರೆ, ನೀವು ಪಾಕಿಸ್ತಾನಕ್ಕೆ ಹ್ಯಾಂಡ್ ಶೇಕ್ ಕೊಡಲು ರೆಡಿ ಇದ್ದೀರಾ ಮತ್ತು ಪಾಕಿಸ್ತಾನ ವಿರುದ್ಧ ಅಭಿಷೇಕ್ ಶರ್ಮಾ ಆಡ್ತಾರ ಅಂತ ಕೇಳಿದಾಗ, ನೀವೇನು ನೋಡ್ರಿ, ನಾಳೆ ಗೊತ್ತಾಗುತ್ತೆ ಮತ್ತು ಹ್ಯಾಂಡ್ ಶೇಕ್ ಕೊಡೋದು ಬಿಡೋದು ನೀವೇ ನೋಡ್ತೀರಾ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಒಂದು ಹಿಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೇಳ್ಬೇಕಂತಂದ್ರೆ ಈ ಮ್ಯಾಚ್ಗೆ ಅಭಿಷೇಕ್ ಶರ್ಮಾ ಕೂಡ ಫಿಟ್ ಆಗಿದ್ದಾರೆ. ಅಭಿಷೇಕ್ ಶರ್ಮಾ ತನ್ನ ಪವರ್ ಏನಂತ ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ. ಹಾಗಾದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಎಷ್ಟು ರನ್ಗಳಿಂದ ಗೆಲ್ಬಹುದು ಈ ಪಂದ್ಯವನ್ನು ಮತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ರೆ 300 ರನ್ ಆಗುತ್ತೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಉಸ್ಮಾನ್ ತಾರಿಕ್ಗೆ ಲಾಸ್ಟ್ ತಾರೀಕು ಆಗ್ಬೇಕಂತಂದ್ರೆ ಹಾರ್ದಿಕ್ ಪಾಂಡ್ಯನೇ ಬರಬೇಕು.